ಇವಾಗ ನಾನು ಮೋಸ್ಟ್ ವೈರಲ್ ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡೇ ಇರ್ತೀರ. ಟ್ರೈನ್ ಸ್ಟ್ರೀಟಿಗೆ ಹೋಗ್ತಾ ಇದ್ದೀನಿ. ಈ ಪ್ಲೇಸು ನನ್ನ ಬಕೆಟ್ ಲಿಸ್ಟಲ್ಲಿತ್ತು. ಬಟ್ ಇಷ್ಟು ಬೇಗ ಅದು ಈ ಒಂದು ಕನಸು ನಂದು ಈಡೇರುತ್ತೆ ಇಷ್ಟು ಬೇಕಂತ ನಾನಂತೂ ನಿಜವಾಗ್ಲೂ ಅಂದ್ಕೊಂಡೇ ಇರಲಿಲ್ಲ. ಸೊ ನಾನು ಇವಾಗ ರೆಡಿಯಾಗಿ ಹೋಟೆಲಿಂದ ಹೊರಟೆ. ಇವತ್ತು ಡೆಸ್ಟಿನೇಷನ್ಗೆ ನಾವೇನೇ ಹೋಗಬೇಕು, ಯಾಕಂದರೆ ಹೋಟೆಲಿಂದ ಬರೀ 3 ಕಿಲೋಮೀಟರ್ ಅಷ್ಟೇ. ಆ್ಯಂಡ್ ನಮ್ಮ ಹೋಟೆಲಿಂದ ಎಲ್ಲರೂ ಕೂಡ ಆಲ್ರೆಡಿ ಹೋಗಿದ್ರು, ಯಾರೂ ಇರಲಿಲ್ಲ. ಸೊ ಹೋಟೆಲಲ್ಲಿ ಬರೀ ವಿನ್ನಿ ಮತ್ತು ನಾನು ಇಬ್ಬರೇ ಇದ್ವಿ. ಸೊ ನಾವು ಗ್ರ್ಯಾಬ್ ಬೈಕನ್ನು ಬುಕ್ ಮಾಡಿದ್ವಿ. ಫಸ್ಟು ನನ್ನ ಬೈಕೇ ಬಂತು. ಐ ವಾಸ್ ಸೋ ಹ್ಯಾಪಿ, ಯಾಕಂದರೆ ಫಸ್ಟ್ ಟೈಮ್ ನಾನು ಬೇರೆ ಒಂದು ದೇಶದಲ್ಲಿ ಬೈಕ್ ರೈಡಲ್ಲಿ ಹೋಗ್ತಾ ಇದ್ದೀನಿ. ನಿಜ ನಾನು ಹೀಗೆಲ್ಲ ಒಬ್ಬಳೇ ಮಾಡ್ತೀನಂತ ನಾನಂತೂ ಅಂದ್ಕೊಂಡೇ ಇರಲಿಲ್ಲ. ಆ ಒಂದು ಟೈಮಲ್ಲಿ ನನಗೆ ಹೆಂಗೆ ಫೀಲ್ ಆಗ್ತಿತ್ತು ಅಂತ ನನಗೆ ನಿಜವಾಗ್ಲೂ ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಆ್ಯಂಡ್ ಬೈಕ್ ರೈಡರು ಕೂಡ ತುಂಬ ಸೇಫಾಗಿ ನನಗಲ್ಲಿ ರೀಚ್ ಮಾಡಿಸಿದ್ರು. ನೋಡಿ, ಇದೇನೆ ಟ್ರೈನ್ ಸ್ಟ್ರೀಟ್. ಅಲ್ಲೊಂದು ಕೆಫೆಲಿ ಸೀಟ್ಸ್ ಎಲ್ಲ ಖಾಲಿ ಇತ್ತು. ಸೊ ನಾನು ಹೋಗಿ ಬೇಗ ಬೇಗ ಕೂತ್ಕೊಂಡೆ, ಯಾಕಂದರೆ ಅಲ್ಲಿ ಅಂತಿದ್ರು 7:30ಗೆ ಟ್ರೈನ್ ಬರುತ್ತೆ ಅಂತ. ಆ್ಯಂಡ್ ಆಲ್ರೆಡಿ 7 o'clock ಆಗಿತ್ತು. ಸ್ವಲ್ಪ ಹೊತ್ತಾದಮೇಲೆ ವಿನಿನೂ ಬಂದು ನನ್ನ ಜೊತೆ ಜಾಯ್ನ್ ಆದಳು. ನನ್ನ ಪಕ್ಕದಲ್ಲೇ ಒಂದು ಫಾರಿನರ್ ಹೊಸದಾಗಿ ಮದುವೆ ಆಗಿರೋ ಕಪಲು ಕೂಡ ಕೂತಿದ್ರು. ಆ್ಯಂಡ್ ಟ್ರೈನ್ ಬಂತು. ನನ್ನ ಹತ್ತಿರದಲ್ಲೇ ಹೋಯಿತು ಗೊತ್ತಾ, ಎಷ್ಟು ಹತ್ತಿರದಲ್ಲಿ ಹೋಯಿತು ಅಂದರೆ ಐ ವಾಸ್ ಸೋ ಹ್ಯಾಪಿ. ಸಖತ್ತಾಗಿತ್ತು. ನಾನು ಒಳ್ಳೆ ಚಿಕ್ಕ ಮಗು ಥರ ನಗ್ತಾ ಇದ್ದೆ. ಟ್ರೈನ್ ಎಲ್ಲ ಬಂದು ಹೋದ್ಮೇಲೆ ಟ್ರ್ಯಾಕ್ ಮೇಲೇ ನಾನೊಂದು ಕ್ಯಾಪ್ ಇಟ್ಟಿದ್ದೆ. ನೋಡಿ, ಆ ಕ್ಯಾಪ್ ಅಂತೂ ಎಷ್ಟು ಫ್ಲ್ಯಾಟ್ ಆಯಿತು ಅಂದರೆ ಕ್ಯಾಪ್ ಫುಲ್ ಫ್ಲ್ಯಾಟ್ ಆಗೋಯಿತು. ಸ್ವಲ್ಪ ಹೊತ್ತಾದ್ಮೇಲೆ ನಾವು ಮುಂದೆ ಹೋದ್ವಿ. ಮುಂದೆ ಲೈಟಿಂಗು ವೈಬ್ ಇನ್ನೂ ಚೆನ್ನಾಗಿತ್ತು. ಸೊ ನಾವಲ್ಲೇ ಇನ್ನೊಂದು ಕೆಫೆದಲ್ಲಿ ಕೂತ್ಕೊಂಡ್ವಿ. ನಾವು ಕೂತಿದ ತಕ್ಷಣ ಇನ್ನೊಂದು ಟ್ರೈನ್ ಹೋಯಿತು. ನಮಗೆ ಗೊತ್ತೇ ಇರಲಿಲ್ಲ ಇನ್ನೊಂದು ಟ್ರೈನ್ ಬರುತ್ತೆ ಅಂತ. ವಿತಿನ್ 10 ಮಿನಿಟ್ಸಲ್ಲಿ ಇನ್ನೊಂದು ಟ್ರೈನ್ ಬಂತು. ವಿ ಫೆಲ್ಟ್ ಸೋ ಲಕ್ಕಿ. ತುಂಬ ಖುಷಿ ಆಯಿತು ನಮಗೆ. ಅದಾದಮೇಲೆ ನಾವು ಫೋಟೋಸು ವೀಡಿಯೋಸ್ ಎಲ್ಲ ಅಲ್ಲಿ ಕ್ಲಿಕ್ ಮಾಡಿ ಒಂದು 1/2 hour ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಶಾಪಿಂಗ್ ಅಂತ ಹೊರಟ್ವಿ. ಇಡೀ ರಾತ್ರಿ 1:30 ತನಕ ನಾನು ವಿನ್ನಿ ಇಬ್ಬರು ಅಲ್ಲಿ ಮಾರ್ಕೆಟಲ್ಲಿ ಸುತ್ತಾನೇ ಇದ್ವಿ. ಆ್ಯಂಡ್ ಹೋಗ್ತಾ ಹೋಗ್ತಾ ಮಾರ್ಕೆಟ್ ಫುಲ್ ಖಾಲಿ ಆಗೋಯಿತು. ನೋಡಿ, ಇದೇನೇ ಟ್ರೈನ್ ಸ್ಟ್ರೀಟು. ಇಲ್ಲೂ ಕೂಡ ಯಾರೂ ಇರಲಿಲ್ಲ. ನಾವಿಬ್ಬರೇ ರೋಡಲ್ಲಿದ್ವಿ. ಮತ್ತು ನಮಗೆ ಊಟನೂ ಕೂಡ ತುಂಬ ಹುಡುಕಿದ್ವಿ, ಅಷ್ಟು ಸಿಕ್ಕಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಸಿಕ್ತು. ಸೊ ಇನ್ನೂ ಏನೇನಾಯಿತು ಇದ್ರ ಬಗ್ಗೆ ಎಲ್ಲ ನಾಳೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್.